ಹುಟ್ಟಿದಾಗಿಂದನೇ ನಮ್ಮ ಮರಣ ಪ್ರಾರಂಭ ಆಗ್ತಾ ಹೋಗುತ್ತೆ. ಬರ್ತಾ ಬರ್ತಾ ವಯಸ್ಸಾಗುತ್ತೆ, ವಯಸ್ಸಾದ ಕಾಯಿಲೆ ಬರುತ್ತೆ, ಕಾಯಿಲೆ ಬಂದಾಗ ಟ್ರೀಟ್ಮೆಂಟ್ ಆಗುತ್ತೆ, ಪ್ರಾರ್ಥನೆ ಮಾಡ್ತೀವಿ, ಸೆಂಟ್ರಲ್ ಅದು ಇದು ಮಾಡ್ತೀವಿ, ಇವತ್ತೆಲ್ಲ ನಾಳೆ ಚೆನ್ನಾಗ್ತೀವಿ ಅಂತ ಒಂದು ಹೋಪ್ ಇಟ್ಕೊಳ್ತೀವಿ. ಆದರೆ ಕೊನೆಗೊಂದು ದಿವಸ ಶವದ ಪೆಟ್ಟಿ ಒಳಗಡೆ ಹೋಗಿ ಸೇರ್ಕೊಳ್ತೀವಿ. ಅಲ್ಲಿಗೆ ಹೋಪ್ ಹೋಯ್ತು, ಹೋಪನ್ನ ಮುಚ್ಚಿ ಮಣ್ಣಾಕಿ ಬಂದ್ಬಿಡ್ತಾರೆ, ಅಷ್ಟೇ, ಮುಗೀತು. ಆದರೆ ಒಬ್ಬ ಕ್ರೈಸ್ತ ವಿಶ್ವಾಸಿಯೇ, ನಿನ್ನ ಜೀವನ ಅಷ್ಟೇ ಅಲ್ಲ. ನಿನ್ನ ಹೋಪು ಈ ಶವದ ಪೆಟ್ಟಿ ಒಳಗಡೆ ಎಂಡಾಗುವ ಹೋಪ್ ಅಲ್ಲ, ಪುನರುತ್ಥಾನದ ನಿರೀಕ್ಷೆ ನಿನಗಿದೆ. ಯು ವಿಲ್ ಹ್ಯಾವ್ ದ ಹೋಪ್ ಆಫ್ ರೆಸರೆಕ್ಷನ್. ಯು ಹ್ಯಾವ್ ದ್ಯಾಟ್ ಹೋಪ್. ಬೈಬಲ್ ಏನು ಹೇಳುತ್ತೆ? ನಮಗೆ ಈ ನಿರೀಕ್ಷೆ ಇದೆ. ಯಾವ ಹೋಪ್ ಇದೆ? ಒನ್ ಡೇ ಐ ವಿಲ್ ಟೇಕ್ ಪಾರ್ಟ್ ಇನ್ ದ ಗ್ಲೋರಿ ಆಫ್ ಗಾಡ್. ಐ ವಿಲ್ ಟೇಕ್ ಪಾರ್ಟ್ ಇನ್ ದ ಗ್ಲೋರಿ ಆಫ್ ಕ್ರೈಸ್ಟ್ ಜೀಸಸ್. ದೇವರ ಮಹಿಮೆಯಲ್ಲಿ ನಾನು ಭಾಗಿಯಾಗ್ತೀನಿ ಒಂದು ದಿನ ಎಂಬ ಆ ನಿರೀಕ್ಷೆ ನನಗಿರೋದ್ರಿಂದ ಆಶಾಭಂಗ ಆಗೋದಿಲ್ಲ. ಶಾಂತಿ ಇದೆ ಒಳಗಡೆ. ಇದು ಯೇಸು ಕೊಟ್ಟ ಶಾಂತಿ, ಇದು ಯೇಸು ಕೊಡುವ ಭರವಸೆ.